ನಾವಿವತ್ತು ಜರ್ನಿ ಆಫ್ ಕಾಫ್ಕಾ ಹಿಬಿನೋ, ಒಬ್ಬ ನಾರ್ಮಲ್ ಕೈಜು ಕ್ಲೀನರ್ ಇಂದ ಯಾವ ರೀತಿ ಅವನು ದ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಫೋರ್ಸ್ ಡಿವಿಷನ್ 1ನ ಮೆಂಬರ್ ಆಯ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಸೀಸನ್ 1ನ ತುಂಬಾ ಸ್ಪಾಯ್ಲರ್ ಇರುತ್ತೆ. ನೀವು ಯಾರಾದ್ರೂ ಸೀಸನ್ 1 ನೋಡಿಲ್ಲ ಅಂದ್ರೆ ಈ ವಿಡಿಯೋನ ನಿಮ್ಮಿಷ್ಟ ನೋಡಿದಾರೆ ನೋಡಿ. ಕಾಫ್ಕಾ ಹಿಬಿನೋ ಅಂದ್ರೆ ಇವನು ಮೇನ್ ಕ್ಯಾರೆಕ್ಟರ್ ಆಫ್ ಕೈಜು ನಂಬರ್ 8 ಆನಿಮೆ. ನಾವು ಕಾಫ್ಕಾ ಹಿಬಿನೋನ ಜರ್ನಿಗಿಂತ ಮುಂಚೆ ಈ ಕೈಜು ನಂಬರ್ 8 ವರ್ಲ್ಡ್ ಇದೆ ಅನ್ನೋದು ತಿಳ್ಕೊಳ್ಳೋಣ. ಈ ವರ್ಲ್ಡ್ ಕೂಡ ಒಂದು ನಾರ್ಮಲ್ ವರ್ಲ್ಡ್ ತರನೇ ಇರುತ್ತೆ, ಆದ್ರೆ ಇಲ್ಲೊಂದು ಕೆಲವು ಬದಲಾವಣೆ ಇದೆ. ಈ ವರ್ಲ್ಡ್ ಅಲ್ಲಿ ಕೈಜುಸ್ ಅಟ್ಯಾಕ್ ನಡೀತಿದೆ. ಕೈಜುಸ್ ಅಂದ್ರೆ ಒಂದು ಮಾನ್ಸ್ಟರ್ ರೀತಿಯ ಕ್ರೀಚರ್ಸ್ ಗಳು. ಇವು ಆಗಾಗ ಜಪಾನಿಗೆ ಹೋಗಿ ಅಟ್ಯಾಕ್ ಮಾಡ್ತಿದ್ದಾವೆ. ಕೈಜುಸ್ ಜೊತೆ ಫೈಟ್ ಮಾಡಕ್ಕೆ ಒಂದು ಜಾಪನೀಸ್ ಆಂಟಿ ಕೈಜು ಡಿವಿಷನ್ ಫೋರ್ಸ್ ಅಂತ ಒಂದು ಗೌರ್ಮೆಂಟ್ ಮಾಡಿದೆ. ಅಲ್ಲಿ ಆ ಫೋರ್ಸ್ ಅಲ್ಲಿ ಕೆಲವು ಡಿವಿಷನ್ ಇದೆ. ಡಿವಿಷನ್ 1, 2, 3, 4, 5 ಆ ತರ ಮುಂತಾದ ಡಿವಿಷನ್ಸ್ ಗಳಿದೆ. ಪ್ರತಿ ಡಿವಿಷನ್ ಅಲ್ಲೂ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಮೆಂಬರ್ಸ್ ಎಲ್ಲ ಇದ್ದಾರೆ. ಮತ್ತೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು ಒಬ್ಬ ಡೈರೆಕ್ಟರ್. ಯಾವ್ದಾದ್ರು ಸಿಟಿಯಲ್ಲಿ ಕೈಜು ಡಿಟೆಕ್ಟ್ ಆದ್ರೆ ಈ ಡಿಫೆನ್ಸ್ ಫೋರ್ಸಿನ ಮೆಂಬರ್ಸ್ ಬಂದ್ಬಿಟ್ಟು ಆ ಕೈಜುನ ಸಾಯಿಸ್ತಾರೆ. ಬೇರೆ ಆನಿಮಲ್ ಎಲ್ಲ ಒಂದು ಮಾನ್ಸ್ಟರ್ ಸತ್ತೋದ್ರೆ ಅದು ಆಟೋಮೆಟಿಕ್ ಆಗಿ ವ್ಯಾನಿಶ್ ಆಗಿ ಹೋಗುತ್ತೆ. ಆದ್ರೆ ಈ ಕೈಜು ನಂಬರ್ 8 ವರ್ಲ್ಡ್ ಅಲ್ಲಿ ಆ ಕೈಜುಸ್ ಎಲ್ಲ ಸತ್ತೋದ್ರೆ ಅವು ವ್ಯಾನಿಶ್ ಆಗಲ್ಲ. ಅವು ಅಲ್ಲೇ ಇರುತ್ತೆ, ಬ್ಲೇಡ್ ಎಲ್ಲ ಅಲ್ಲೇ ಸ್ಪಿಟ್ ಆಗಿ ಹೋಗಿರುತ್ತೆ. ಅದನ್ನ ಇವ್ರು ಕ್ಲೀನ್ ಮಾಡಬೇಕು. ಅದನ್ನ ಕ್ಲೀನ್ ಮಾಡಕ್ಕೆ ಒಂದು ಪ್ರೈವೇಟ್ ಕ್ಲೀನಿಂಗ್ ಟೀಮ್ ಇದೆ. ಅದರಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೆಲಸ ಮಾಡ್ತಿರ್ತಾನೆ. ಅವನು ಸುಮಾರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವನು ಒಂದು ಎಕ್ಸ್ಪರ್ಟ್ ಆಗಿದ್ದಾನೆ. ಅಂದ್ರೆ ನೀವು ಗೊತ್ತು ಯಾವ ಕೈಜು ಪಾರ್ಟ್ಸ್ನ ಎಲ್ಲಿ ಕಟ್ ಮಾಡಬೇಕು ಮತ್ತೆ ಯಾವ ರೀತಿ ಕಟ್ ಮಾಡಬೇಕು, ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದಾನೆ ಅವನು, ತಿಳ್ಕೊಂಡಿದ್ದಾನೆ ಎಲ್ಲಾನು. ಈ ಡಿಫೆನ್ಸ್ ಫೋರ್ಸ್ ಅಲ್ಲಿ ಸೇರ್ಕೋಬೇಕಂದ್ರೆ ಒಂದು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ಗೆ ಒಂದು ಏಜ್ ಲಿಮಿಟ್ ಇದೆ. ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು. ಮತ್ತೆ ಫಿಸಿಕಲ್ ಟ್ರೈನಿಂಗ್ ಎಕ್ಸಾಮ್ ಇರುತ್ತೆ, ಅದನ್ನ ಕೂಡ ಪಾಸ್ ಆಗಬೇಕು. ಹಾಗೆ ಒಂದ್ ದಿವಸ ನಮ್ಮ ಮೇನ್ ಕ್ಯಾರೆಕ್ಟರ್ ಕೈಜು ಸರ್ನ ಕ್ಲೀನ್ ಮಾಡೋ ಮನೆಗೆ ಹೋಗಿ ಒಂದು ಆರಾಮಾಗಿ ಮಲಗ್ತಾ ಇರ್ತಾನೆ. ಅವಾಗ ಟಿವಿಯಲ್ಲಿ ಒಂದು ನ್ಯೂಸ್ ರಿಪೋರ್ಟ್ ಬರ್ತಾ ಇರುತ್ತೆ. ಆ ನ್ಯೂಸ್ ರಿಪೋರ್ಟ್ ಅಲ್ಲಿ ಹೇಳ್ತಿದ್ದಾರೆ 3rd ಡಿವಿಷನ್ ಕ್ಯಾಪ್ಟನ್ ಮೀನಾ ಅವಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ತುಂಬಾ ಕೈಜುಸ್ನ ಸಾಯಿಸಿದ್ದಾಳೆ ಅಂತ ಒಂದು ನ್ಯೂಸ್ ರಿಪೋರ್ಟ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಪಾಸ್ಟ್ ನೆನೆಸ್ಕೊತಾ ಇರ್ತಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕಾಫ್ಕಾ ಹಿಬಿನೋ ಮತ್ತೆ ಮೀನಾ ಇಬ್ರು ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ತಾರೆ ಇವರಿಬ್ರು. ಒಂದ್ ದಿವಸ ನಮ್ಮ ಮೇನ್ ಕ್ಯಾರೆಕ್ಟರ್ ಹೋಮ್ ಟೌನಿಗೆ ಒಂದು ಕೈಜು ಅಟ್ಯಾಕ್ ಮಾಡಿರುತ್ತೆ. ಆ ಕೈಜು ಅಟ್ಯಾಕ್ ಇಂದ ಸುಮಾರು ಜನ ಸತ್ತೋಯ್ತಾರೆ. ಸುಮಾರು ಬಿಲ್ಡಿಂಗ್ ಎಲ್ಲ ಡಿಸ್ಟ್ರಾಯ್ ಆಗಿ ಹೋಗಿರುತ್ತೆ. ಅವತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಮಾತು ಹೇಳ್ತಾನೆ, ನಾನು ಡಿಫೆನ್ಸ್ ಫೋರ್ಸಿಗೆ ಸೇರ್ತೀನಿ ಮತ್ತೆ ಎಲ್ಲ ಕೈಜುಸ್ನ ಫೈಟ್ ಮಾಡ್ತೀನಿ, ಇಡೀ ವರ್ಲ್ಡ್ ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಅವನು ಹೇಳ್ತಾ ಇರ್ತಾನೆ. ಮತ್ತೆ ಮೀನಾಗಿ ಒಂದು ಪ್ರಾಮಿಸ್ ಮಾಡ್ತಾನೆ, ನಾನು ಡಿಫೆನ್ಸ್ ಫೋರ್ ಮೆಂಬರ್ ಆಗೇ ಆಯ್ತೀನಿ ಅಂತ. ಮತ್ತೆ ಅವರಿಬ್ಬರೇ ಡಿಸೈಡ್ ಮಾಡ್ತಾರೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಕಾಫ್ಕಾ ಹಿಬಿನೋ ಕ್ಯಾಪ್ಟನ್ ಆಯ್ತಾನೆ ಮತ್ತೆ ಮೀನಾ ಶಿರೋ ವೈಸ್ ಕ್ಯಾಪ್ಟನ್ ಆಯ್ತಾರೆ ಅಂತ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಅದೇ ರೀತಿ ಆಟ ಆಡ್ತಿದ್ರು. ಅಂದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಸೇವ್ ಮಾಡೋದೆಲ್ಲರನ್ನು ಕ್ಯಾಪ್ಟನ್ ಆಗ್ಬಿಟ್ಟು ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಹಂಗೆ ಮಲ್ಕೊಂತಾನೆ. ಮತ್ತೆ ನೆಕ್ಸ್ಟ್ ಡೇ ಅವನು ಕೆಲ್ಸಕ್ಕೆ ಹೋದಾಗ ಅವನಿಗೆ ಇಂಟೆಸ್ಟೈನ್ ಕಟ್ ಮಾಡೋ ಕೆಲಸ ಕೊಟ್ಟಿರ್ತಾರೆ ಕ್ಲೀನಿಂಗ್ ಟೀಮ್ ಇಂದ. ಮತ್ತೆ ಅಲ್ಲಿ ಒಬ್ಬ ಹೊಸ ಹುಡುಗ ಸೇರ್ಕೊಂತಾನೆ. ಅವನ ಹೆಸರೇ ರೆನೋ. ಇವನೊಂದು ಪಾರ್ಟ್ ಟೈಮ್ ರೀತಿಯಲ್ಲಿ ಕೆಲಸ ಮಾಡಕ್ ಬಂದಿದ್ದಾನೆ. ಇವನ ಉದ್ದೇಶ ಇರೋದು ಒಂದು ಡಿಫೆನ್ಸ್ ಫೋರ್ಸ್ ಮೆಂಬರ್ ಆಗೋದು. ಅವರಿಬ್ರು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗಿತ್ತು ಏಜ್ ಲಿಮಿಟ್ ನ 33ಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಅವನು ಮುಂಚೆ ಏಜ್ ಲಿಮಿಟ್ ಇಂದ ಇನ್ಎಲಿಜಿಬಲ್ ಆಗಿದ್ದ, ಅದಕ್ಕಾಗಿ ಅವನು ಪ್ರಯತ್ನ ಮಾಡೋದು ಕೂಡ ನಿಲ್ಸಿದ್ದ. ಅಂದ್ರೆ ಇವನು ಪ್ರತಿ ವರ್ಷನೂ ಅಟೆಂಪ್ಟ್ ಮಾಡ್ತಿದ್ದಾರೆ, ಪ್ರತಿ ವರ್ಷನೂ ಫೇಲ್ ಆಯ್ತಿದ್ದ. ಈ ವರ್ಷ ಅವನಿಗೆ ಲಾಸ್ಟ್ ಚಾನ್ಸ್ ಸಿಕ್ಕಿದೆ ಮತ್ತೊಂದ್ಸಲಿ ಏಜ್ ಲಿಮಿಟ್ ಇನ್ಕ್ರೀಸ್ ಮಾಡಿರೋದ್ರಿಂದ. ಇದೇ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಎಕ್ಸಾಮ್ ನ ಟ್ರೈ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಅವರಿಬ್ರು ಕ್ಲೀನ್ ಮಾಡ್ತಾ ಇರ್ತಾರೆ. ಆ ಕೈಜುನ ಕ್ಲೀನ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇನ್ನೊಂದು ಕೈಜುಸ್ಗಳು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೆನೋ ಇಬ್ಬರೇ ಇದ್ದಿದ್ದು. ಇಲ್ಲಿ ರೆನೋಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಮೇಲೆ ರೆಸ್ಪೆಕ್ಟ್ ಇಲ್ಲ. ಅವ್ನು ಹೇಳ್ಕೊತಾನೆ ಇವನೊಬ್ಬ ಫೇಲಿಯರ್, ಇವನೇನು ಮಾಡಿಲ್ಲ, ಅದಕ್ಕಾಗಿ ಅವನ ಮೇಲೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಆದ್ರೆ ಅವತ್ತು ಅವನು ಕೈಜುಯಿಂದ ನಮ್ಮ ರೆನೋನ ಪ್ರೊಟೆಕ್ಟ್ ಮಾಡಕ್ಕೆ ಮುಂದೆ ಬರ್ತಾನೆ, ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ರೆನೋಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಅವತ್ತಿಂದ ಅವನು ನಮ್ಮ ಮೇನ್ ಕ್ಯಾರೆಕ್ಟರ್ನ ಕಾಫ್ಕಾ ಸರ್ ಅಂತ ಕರೆಯಕ್ಕೆ ಶುರು ಮಾಡ್ತಾನೆ. ಒಂದು ಕೈಜು ನಮ್ಮ ಮೇನ್ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಡಿಫೆನ್ಸ್ ಫೋರ್ಸಿನ ಕೆಲವು ಮೆಂಬರ್ಸ್ ಬಂದ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೆನೋನ ಸೇವ್ ಮಾಡ್ತಾರೆ. ಮತ್ತೆ ಇವರಿಬ್ರನ್ನ ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ ಇಬ್ರು ಮಲಗಿರ್ತಾರೆ. ಸಡನ್ ಆಗಿ ಒಂದು ಸಣ್ಣ ಕೈಜು, ಒಂದು ಫ್ಲೈಯಿಂಗ್ ಕೈಜು ಬಂದ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಮುಂದೆ ಫೈನಲ್ ಐ ಫೌಂಡ್ ಯು ಅಂತ ಹೇಳುತ್ತೆ. ಆತರ ಹೇಳ್ಬಿಟ್ಟು ಅವನ ಬಾಯಿ ಒಳಗಡೆ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ. ಇದರಿಂದ ನಮ್ಮ ಮೇನ್ ಕ್ಯಾರೆಕ್ಟರ್ ಒಬ್ಬ ಹ್ಯೂಮನೈಡ್ ಕೈಜು ಆಯ್ತಾನೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಲೈಫ್ ನ ಒಂದು ಟ್ವಿಸ್ಟಿಂಗ್ ಪಾಯಿಂಟ್ ಅನ್ಬೋದು ಇದನ್ನ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ಶಾಕ್ ಆಗಿ ಹೋಗ್ಬಿಡ್ತಾನೆ. ರೆನೋ ಕೂಡ ಅದನ್ನ ನಂಬಕೈತಿರ್ಲಿಲ್ಲ. ಆದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ್ನ ಕನ್ವಿನ್ಸ್ ಮಾಡ್ತಾನೆ, ಅವನು ಕಾಫ್ಕಾ ಹಿಬಿನೋ ಅಂತ. ಇಲ್ಲಿ ಯಾವುದೇ ರೀತಿಯ ಕೈಜುಸ್ಗಳಿಗೆ ಒಂದು ಆಪ್ಟಿಟ್ಯೂಡ್ ಅಂತ ಇರುತ್ತೆ, 8.5, 9. ನಮ್ಮ ಮೇನ್ ಕ್ಯಾರೆಕ್ಟರ್ ಕೈಜು ಆಗಿದ್ನ ಬೇರೆ ವ್ಯಕ್ತಿಗಳೆಲ್ಲ ನೋಡ್ತಾರೆ, ಇವನು ಎಷ್ಟು ಪವರ್ ಜಾಸ್ತಿ ಆಗಿದೆ ಅಂದ್ರೆ ಇವನು ಕೈ ಇಟ್ರೆ ಸಾಕು ಹಾಸ್ಪಿಟಲ್ ಬಿಲ್ಡಿಂಗ್ಗೆ ಬಿದ್ದೋಯ್ತಿದೆ, ಅಷ್ಟು ಪವರ್ಫುಲ್ ಆಗಿದ್ದಾನೆ ನಮ್ಮ ಮೇನ್ ಕ್ಯಾರೆಕ್ಟರ್. ಸುಮಾರು ಜನ ಡಿಫೆನ್ಸ್ ಫೋರ್ಸಿಗೆ ರಿಪೋರ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೈಜು ಆಂಪ್ಲಿಟ್ಯೂಡ್ ಟೆಸ್ಟ್ ಬಂದ್ಬಿಟ್ಟು 9.8 ಬಂದಿದೆ. ಮತ್ತೆ ಇದು ಹೈಯೆಸ್ಟ್ ಟೆಸ್ಟೆಡ್ ಆಂಪ್ಲಿಟ್ಯೂಡ್ ಆಗಿದೆ. ಯಾವ ಕೈಜುಸ್ಗೆ 9 ಮೇಲೆ ಆಂಪ್ಲಿಟ್ಯೂಡ್ ಟೆಸ್ಟ್ ಬರುತ್ತೆ ಕೈಜುಸ್ಗಳೆಲ್ಲ ನಂಬರ್ ಸಿಗುತ್ತೆ. ಅಂದ್ರೆ ನಂಬರ್ 1, ನಂಬರ್ 2 ಆ ಥರ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಕೈಜು ನಂಬರ್ 8 ಅನ್ನ ಟೈಟಲ್ ಸಿಗುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಡಿವಿಷನ್ ಮೆಂಬರ್ ಅಲ್ಲಿ ಬರ್ತಾರೆ ಅಂತ ಗೊತ್ತಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೆನೋ ಇಬ್ರು ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಯ್ತಾರೆ. ಅವರಿಬ್ರು ಹಾಸ್ಪಿಟಲ್ ಇಂದ ಓಡೋಯ್ತಿರ್ತಾರೆ. ಆ ಓಡೋಯ್ತಿರ್ಬೇಕಾದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಕೇಳ್ತಾನೆ, ನಾನು ಯುರೋಪದಿಂದ ಡಿಫೆನ್ಸ್ ಫೋರ್ಸ್ ನ ಜಾಯಿನ್ ಮಾಡೋಕ್ಕಾಗುತ್ತೆ ಅಂತ. ಅವಾಗ ರೆನೋ ಹೇಳ್ತಾನೆ, ಖಂಡಿತವಾಗ್ಲೂ ಇಲ್ಲ,
ನೀವು ಯಾವ ಥರ ಆಗಿದ್ರೆ ಅಂದರೆ ಡಿಫೆನ್ಸ್ ಫೋರ್ಸ್ ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮನ್ನ ಸಾಯಿಸ್ಬಿಡುತ್ತೆ. ಹಂಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಡಿಫೆನ್ಸ್ ಫೋರ್ಸ್ ಸೇರ್ಕೊಳಕ್ಕಾಗಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಅವಾಗ ರೆನೋ ಹೇಳ್ತಾನೆ, ಬನ್ನಿ ಸರ್ ಇಲ್ಲೊಂದು ಕಡೆ ಜಾಗ ಇದೆ, ಇಲ್ಲಿ ಹೋಗಿ ಬಚ್ಚಿಟ್ಕೊಳ್ಳೋಣ ಅಂತ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಸಡನ್ ಆಗಿ ಏನೋ ಸೆನ್ಸ್ ಮಾಡ್ತಾನೆ. ಅವನು ಸೆನ್ಸ್ ಮಾಡ್ತಾನೆ ಒಂದು ಅಂಡರ್ ಗ್ರೌಂಡ್ ಇಂದ ಒಂದು ಕೈಜು ಬರ್ತಿದೆ ಮೇಲ್ಗಡೆ ಅಂತ. ಮತ್ತೆ ಅಂಡರ್ ಗ್ರೌಂಡ್ ಇಂದ ಒಂದು ಕೈಜು ಕೂಡ ಎದ್ದು ಬರುತ್ತೆ. ಇದನ್ನು ಕೂಡ ನಮ್ಮ ಡಿಫೆನ್ಸ್ ಫೋರ್ಸ್ ಡಿಟೆಕ್ಟ್ ಮಾಡುತ್ತೆ. ಈಗ ಡಿಫೆನ್ಸ್ ಫೋರ್ಸ್ ಅಲ್ಲಿ ಮೀನಾ ಇದ್ದಾಳೆ. ಇಲ್ಲಿ ಮೀನಾ ಹೇಳ್ತಾಳೆ ಡಿಫೆನ್ಸ್ ಫೋರ್ಸ್ನ 2 ಗ್ರೂಪ್ ಆಗಿ ಮಾಡ್ಬಿಟ್ಟು ಒಂದು ಗ್ರೂಪ್ ಅಲ್ಲಿಗೆ ಹೋಗಿ ಇನ್ನೊಂದು ಗ್ರೂಪ್ ನನ್ನ ಜೊತೆ ಬನ್ನಿ ಅಂತ. ಈಗ ರೆನೋ ಹೇಳ್ತಾನೆ, ಸದ್ಯ ನಿಮ್ಮ ಡಿಟೆಕ್ಟ್ ಇಂದ ಈ ಲೊಕೇಶನ್ ಎಲ್ಲ ಖಾಲಿ ಮಾಡಿದ್ದಾರೆ. ಅಂದ್ರೆ ಒಂದು ಕೈಜು ಯಾವ್ದಾರ ಡಿಟೆಕ್ಟ್ ಆದ್ರೆ ಆ ಲೊಕೇಶನ್ ಎಲ್ಲ ಜನನೆಲ್ಲ ಖಾಲಿ ಮಾಡ್ತಾರೆ, ಅಂದ್ರೆ ಶಿಫ್ಟ್ ಮಾಡ್ತಾರೆ ಬೇರೆ ಕಡೆ ಅವ್ರನ್ನೆಲ್ಲರೂ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೆನೋ ನೋಡ್ತಾರೆ, ಒಂದು ಚಿಕ್ಕ ಹುಡುಗಿ ಅವ್ರ ಅಮ್ಮನ ಎಳಿಯಕ್ ಟ್ರೈ ಮಾಡ್ತಾರೆ. ಅವ್ರ ಅಮ್ಮ ಒಂದು ಕಡೆ ಸಿಗಾಕೊಂಡಿದ್ದಾರೆ, ಅವಳನ್ನ ಎಳಿಯಕ್ ಟ್ರೈ ಮಾಡ್ತಾರೆ. ಆ ಸಡನ್ ಆಗಿ ಒಂದು ಕೈಜು ಬರುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಹುಡುಗಿನ ಸೇವ್ ಮಾಡೋಕ್ಕೋಸ್ಕರ ಕೈಜಿಗೊಂದು ಪಂಚ್ ಮಾಡ್ತಾನೆ. ಆ ಪಂಚಿಂದ ಆ ಕೈಜು ತುಂಬಾ ದೂರ ಹೋಗಿ ಬೀಳುತ್ತೆ. ಇದನ್ನ ನೋಡ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಇದು ನಾನೇ ಇಷ್ಟು ನೋಡ್ತಿದ್ದೆ, ಎಷ್ಟೊಂದು ಪವರ್ ಆಗಿದೆ ನಂಗೆ ಅಂತ ಖುಷಿ ಪಡ್ತಾ ಇರ್ತಾನೆ. ಅವಾಗ ಹುಡುಗಿ ನೋಡ್ಬಿಟ್ಟು ಸ್ವಲ್ಪ ಸ್ಮೈಲ್ ಮಾಡಿದಾಗ ಹುಡುಗಿ ತುಂಬಾ ಎದ್ಕೊಂಡ್ಬಿಡ್ತಾಳೆ. ಅವ್ರಮ್ಮ ಕೂಡ ತಲೆ ಸುತ್ತ ಬಿದ್ದೋಗಿರ್ತಾಳೆ, ಅವಳಿಗೇನು ನೆನಪಿಲ್ಲ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ಡಿಫೆನ್ಸ್ ಫೋರ್ಸ್ ಕೆಲವೇ ಸಮಯದಲ್ಲಿ ಬರುತ್ತೆ, ನಿನ್ನ ಅವರು ಸೇವ್ ಮಾಡ್ತಾರೆ ಅಂತ. ಮತ್ತೆ ಸಡನ್ ಆಗಿ ಇನ್ನೊಂದು ಕೈಜಿ ಬರುತ್ತೆ. ಈ ಸಲ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದೇ ಪಂಚಲ್ಲಿ ಮೇಲ್ ಹೊಡಿತಾನೆ. ಅವಾಗ ಒಂದು ರಕ್ತದ ಮಳೆನೇ ಸುರಿದಂಗೆ ಆಗುತ್ತೆ ಎಲ್ಲ ಕಡೆ. ಮತ್ತೆ ಹುಡುಗಿ ಹೇಳ್ತಾನೆ, ನೀನು ಎದುರ್ಕೋಬೇಡ, ಡಿಫೆನ್ಸ್ ಫೋರ್ಸ್ ಕೆಲವೇ ಸಮಯದಲ್ಲಿ ಬರುತ್ತೆ ಅಂತ. ಇಲ್ಲಿ ರೆನೋ ಕೂಡ ಬಂದ್ಬಿಟ್ಟು ಹೇಳ್ತಾನೆ, ನಾನು ಆಂಬುಲೆನ್ಸ್ನ ಕಾಲ್ ಮಾಡಿದ್ದೀನಿ, ಅವ್ರು ಕೆಲವೇ ಸಮಯದಲ್ಲಿ ಬರ್ತಾರೆ, ನಾವಿಬ್ರು ಹೋಗ್ಬೇಕು ಅಂತ. ಅವಾಗ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಹ್ಯೂಮನ್ ಆಗಿ ಕನ್ವರ್ಟ್ ಆಯ್ತಾನೆ. ಮತ್ತೆ ಡಿವಿಷನ್ 3 ಅಲ್ಲಿ ಬರುತ್ತೆ. ಮೀನಾ ಎಲ್ಲ ಅಬ್ಸರ್ವ್ ಮಾಡ್ತಾಳೆ. ಅವಳು ಅಬ್ಸರ್ವ್ ಮಾಡ್ತಾರೆ ಏನಕ್ಕೆ ಇಷ್ಟೊಂದು ಬ್ಲಡ್ ಎಲ್ಲ ಇದೆ, ಮತ್ತೆ ಕೈ ಜ್ಯೂಸ್ ಆರ್ಗನ್ ಎಲ್ಲ ಸ್ಪ್ಲಿಟ್ ಆಗಿ ಹೋಗಿದೆ ಅಂತ. ಅವಾಗ ಮೀನು ಹೇಳ್ತಾಳೆ, ನೀನು ಎದುರ್ಕೋಬೇಡ, ಇಡೀ ಕೈ ಜ್ಯೂಸ್ನೆಲ್ಲ ನಾನು ಮುಗಿಸ್ತೀನಿ ಅಂತ. ಅವಾಗ ಚಿಕ್ಕುಡಿ ಹೇಳ್ತಾಳೆ, ನೀವು ಒಳ್ಳೆ ಕೈಜಿನೆಲ್ಲ ಸಾಯಿಸಕ್ ಹೋಗ್ಬಿಡಿ ಅಂತ. ಮತ್ತೆ ನೆಕ್ಸ್ಟ್ ಡೇ ನೋಡ್ತಾ ಇರ್ತೀವಿ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ರೆನೋ ಅಲ್ಲಿ ಇರ್ತಾನೆ. ಮತ್ತೆ ಟಿವಿಯಲ್ಲಿ ಒಂದು ನ್ಯೂಸ್ ಬರ್ತಿದೆ, ಅಂದ್ರೆ ಫಸ್ಟ್ ಟೈಮ್ ಒಂದು ಕೈಜು ಡಿಫೆನ್ಸ್ ಫೋರ್ಸ್ ಇಂದ ಎಸ್ಕೇಪ್ ಆಗಿದೆ ಅಂತ. ಅದಕ್ಕೆ ಕೈಜು ನಂಬರ್ 8 ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಈಗ ಇಡೀ ಡಿಫೆನ್ಸ್ ಫೋರ್ಸ್ ಆ ಕೈಜು ನಂಬರ್ 8ನ ಹುಡುಕ್ತಿದೆ. ಸಡನ್ ಆಗಿ ಒಂದು ಮೇಲ್ ಬರುತ್ತೆ. ಮೇಲ್ ಅಲ್ಲಿ 2 ಲೆಟರ್ ಇರುತ್ತೆ. ಆ ಲೆಟರ್ನ ನಮ್ಮ ರೆನೋ ಓದ್ತಾನೆ. ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೆನೋ ಇಬ್ಬರು ಫಸ್ಟ್ ರೌಂಡ್ ನ ಕ್ಲಿಯರ್ ಮಾಡಿದ್ದಾರೆ. ಇದೇ ಖುಷಿಗೋಸ್ಕರ ನಮ್ಮ ರೆನೋ ಕಾಫ್ಕಾ ಇಬಿನೋ ಹತ್ರ ಹೋಯ್ತಾನೆ. ಮೇನ್ ಕ್ಯಾರೆಕ್ಟರ್ ಇಲ್ಲಿ ಕೈಜಿ ಫಾರ್ಮ್ ಅಲ್ಲಿ ಊಟ ಮಾಡ್ತಾ ಇರ್ತಾನೆ. ನೋಡ್ಬಿಟ್ಟು ರೆನೋ ಬೈತಾನೆ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ನನಗೆ ಒಂದೊಂದ್ಸಲಿ ಕಂಟ್ರೋಲ್ ಇರೋದಿಲ್ಲ, ನಾನು ಸಡನ್ ಆಗಿ ಕೈಜು ಆಗ್ಬಿಡ್ತೀನಿ ಅಂತ. ಮೇನ್ ಕ್ಯಾರೆಕ್ಟರ್ ಹೇಳ್ತಾನೆ, ನನಗೆ ಈಗ 32 ಇಯರ್ಸ್ ಮತ್ತೆ ಲಾಸ್ಟ್ ಚಾನ್ಸ್ ಇರೋದು, ನನಗೆ ಈ ಸಲ ಪಾಸ್ ಆಗ್ಲೇಬೇಕು ಅಂತ ನಾನು. ಮತ್ತೆ 10 ದಿವಸ ನಂತರ ಮೇನ್ ಕ್ಯಾರೆಕ್ಟರ್ ಎಕ್ಸಾಮ್ ಗ್ರೌಂಡಿಗೆ ರೆನೋ ಮತ್ತೆ ಮೇನ್ ಕ್ಯಾರೆಕ್ಟರ್ ಇಬ್ರು ಹೋಗ್ತಾರೆ. ಅಲ್ಲಿ ನೋಡ್ತಾರೆ ಸುಮಾರು ಜನ ಡಿಫೆನ್ಸ್ ಫೋರ್ಸಿನ ಮೆಂಬರ್ಸ್ ಅಲ್ಲೆಲ್ಲ ಇರ್ತಾರೆ. ಯಾವಾಗ ನಮ್ಮ ರೆನೋ ಹೇಳ್ತಾನೆ, ನೀನ್ ಏನಾದ್ರು ಇಲ್ಲಿ ಕೈಜು ಆಗಿ ಕನ್ವರ್ಟ್ ಆಗ್ಬಿಟ್ರೆ ನೀನು 1 ಸೆಕೆಂಡ್ ಎಲ್ಲ ಸಾಯಿಸ್ಬಿಡ್ತಾರೆ ಇವರೆಲ್ಲ ಅಂತ. ಅದೇ ರೀತಿ ತುಂಬಾ ಜನ ಮೆಂಬರ್ಸ್ ಬರ್ತಾರೆ ಎಕ್ಸಾಮ್ ಬರೆಯೋಕೆ. ಇಲ್ಲೊಂದು ಹುಡುಗಿ ಬಂದ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಪಾರ್ಕ್ ಮಾಡಿರ್ತಾನೆ. ಆ ಗಾಡಿನ ತೆಗೆದ್ಬಿಟ್ಟು ಅವಳ ಗಾಡಿನ ಪಾರ್ಕ್ ಮಾಡ್ತಾಳೆ. ಅವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಪ್ರಶ್ನೆ ಮಾಡಕ್ ಹೋದಾಗ ಅವಳು ನಮ್ಮ ಮೇನ್ ಕ್ಯಾರೆಕ್ಟರ್ನ ಅಂಕಲ್ ಅಂತ ಕರೀತಾನೆ. ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ಬೇಜಾರಾಗುತ್ತೆ. ಮತ್ತೆ ರೆನೋ ಹೇಳ್ತಾನೆ, ಟೆಕ್ನಿಕಲಿ ಅವಳು ಸರಿನೇ ಅಂಕಲೇ ನೀವು ಅಂತ ಹೇಳ್ತಾನೆ. ಮತ್ತೆ ಅವಳು ತನ್ನ ಇಂಟ್ರೊಡಕ್ಷನ್ ಕೊಡ್ತಾಳೆ, ನನ್ನ ಹೆಸರು ಇಕಾರು, ಕೈಜೂಸ್ನ ಸಾಯಿಸೋದು ನನ್ನ ಹಾಬಿ ಅಂತ ಹೇಳ್ತಾಳೆ ಅವಳು. ಇದನ್ನ ನೋಡ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಗಾಡಿನ ವಾಪಸ್ ಅವನ ಎತ್ಬಿಟ್ಟು ನಿಲ್ಸ್ತಾನೆ. ಇದನ್ನ ನೋಡ್ಬಿಟ್ಟು ಅವಳು ಕೂಡ ಶಾಕ್ ಆಯ್ತಾಳೆ. ಇಲ್ಲಿ ರೆನೋ ನಮ್ಮ ಮೇನ್ ಕ್ಯಾರೆಕ್ಟರ್ ಮೇಲೆ ಸಿಟ್ಟಾಗಿರ್ತಾನೆ, ಯಾಕಂದ್ರೆ ಅವನು ಕೈಜು ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಅವನ ಪವರ್ಸ್ನ ಯೂಸ್ ಮಾಡ್ತಿದ್ದಾನೆ ಅಂತ. ನಮ್ಮ ಮೇನ್ ಕ್ಯಾರೆಕ್ಟರ್ ಖುಷಿಯಿಂದ ಹೇಳ್ತಾನೆ, ನಾನು ಅವಳಿಗೆ ಯಾವ ಪಾರ್ಟ್ ಕಾಣಿಸೋದಿಲ್ಲ ಅದನ್ನ ಮಾತ್ರ ಕೈಜು ಟ್ರಾನ್ಸ್ಫಾರ್ಮ್ ಮಾಡಿದೆ, ರೀತಿಯ ಮುಂದೆ ಮಾಡಕ್ ಹೋಗ್ಬಿಡಿ ಅಂತ ನಮ್ಮ ರೆನೋ ಹೇಳ್ತಾನೆ. ಇಲ್ಲಿ ಮುಂದೆ ಹೋದವರಿಗೆ ಗೊತ್ತಾಗುತ್ತೆ, ಇಲ್ಲಿ 2 ಟೆಸ್ಟ್ ಇದೆ, ಒಂದು ಫಿಸಿಕಲ್ ಟೆಸ್ಟ್ ಮತ್ತೆ ಒಂದು ಆಂಪ್ಲಿಟ್ಯೂಡ್ ಟೆಸ್ಟ್. ಆಂಪ್ಲಿಟ್ಯೂಡ್ ಟೆಸ್ಟ್ ಮೇಲೆ ಏನು ಡಿಪೆಂಡ್ ಆಗಕ್ಕಾಗಲ್ಲ, ನಾವು ಫಿಸಿಕಲ್ ಟೆಸ್ಟ್ ಅಲ್ಲೇ ಪ್ರೂವ್ ಮಾಡ್ಬೇಕು ನಮ್ಮನ್ನ ಅಂತ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಏನು ಪ್ರೂವ್ ಮಾಡಕೈತಿಲ್ಲ, ಅವ್ನು ಅನ್ಕೋತಾರೆ ಏಜ್ ಆಗಿರೋದ್ರಿಂದ ನನಗೆ ಏನು ಪುಷ್ ಮಾಡಕೈತಿಲ್ಲ ಲಿಮಿಟ್ಸ್ನ ಅಂತ. ನಮ್ಮ ಮೇನ್ ಕ್ಯಾರೆಕ್ಟರ್ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾನೆ, 3 ತಿಂಗಳು ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಇನ್ನ ತನ್ನ ಲಿಮಿಟ್ಸ್ನ ಪುಷ್ ಮಾಡಿ ಹೋಯ್ತಾನೆ. ಫಿಟ್ನೆಸ್ ಟೆಸ್ಟ್ ರಿಸಲ್ಟ್ ಬಂತು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಒನ್ ಆಫ್ ದ ಲಾಸ್ಟ್ ರ್ಯಾಂಕ್ ಬಂದಿರ್ತಾನೆ. ಮತ್ತೆ ಹುಡುಗಿ ತೋರಿಸಿದ್ನಲ್ಲ ಹಿಕಾರು, ಅವಳು 5th ಪ್ಲೇಸ್ ಬಂದಿರ್ತಾಳೆ. ಸಡನ್ ಆಗಿ ಟೆಸ್ಟ್ ಟ್ವಿಸ್ಟ್ ಕೊಡ್ತಾರೆ ಇವರು. ಯೂಶುವಲ್ ಆಂಪ್ಲಿಟ್ಯೂಡ್ ಟೆಸ್ಟ್ ಆಗಿರ್ತಿತ್ತು, ಆದರೆ ಇದನ್ನ ಚೇಂಜ್ ಮಾಡ್ಬಿಟ್ಟು ಅವರು ಒಂದು ಟ್ರೈನಿಂಗ್ ಟೆಸ್ಟ್ ತರ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ಗೊಂದು ಸೂಟ್ ಕೊಡ್ತಿದ್ದಾರೆ. ಈ ಸೂಟ್ ಒಂದು ಕೈಜೂಸ್ ಬಾಡಿ ಪಾರ್ಟ್ ಇಂದ ಮಾಡಿರೋದು, ಒಂದು ಆರ್ಗಾನಿಕ್ ಪಾರ್ಟ್ ಇಂದ ಮಾಡಿರೋದು. ಇದನ್ನ ಒಬ್ಬ ಹ್ಯೂಮನ್ ಹಾಕೊಂಡ್ರೆ ಅವನ್ನ ಫುಲ್ ಪವರ್ ಯೂಸ್ ಮಾಡ್ಬೋದು. ಮತ್ತೆ ಅವನಿಗೆ ಇದೊಂದು ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಇದರಲ್ಲಿ ಕಾಂಬ್ಯಾಟ್ ಪವರ್ಸ್ ಅಂತ ಇರುತ್ತೆ, ಅಂದ್ರೆ ಆ ಸೂಟ್ ನ ಪವರ್ ಇವರು ಎಷ್ಟು ಯೂಸ್ ಮಾಡ್ತಿದ್ದಾರೆ ಅಂತ. ಯೂಶಲಿ ಒಬ್ಬ ನಾರ್ಮಲ್ ವ್ಯಕ್ತಿಗೆಲ್ಲ 10% 20% ಒಳಗಡೆನೆ ಇರುತ್ತೆ. ಮತ್ತೆ ಅವರು ಟ್ರೈನಿಂಗ್ ಮಾಡ್ತಾ ಅದು ಇನ್ಕ್ರೀಸ್ ಆಗೋಗುತ್ತೆ. ಸುಮಾರು ಜನಕ್ಕೆ ಒಂದೊಂದು ರ್ಯಾಂಕ್ ಬಂದಿತ್ತು, ಆದ್ರೆ ಹೈಯೆಸ್ಟ್ ರ್ಯಾಂಕ್ ಬಂದಿದ್ದು ನಮ್ಮ ಇಕಾರುಗೆ. ಅವರಿಗೆ 46% ಕಾಂಬ್ಯಾಟ್ ಪವರ್ನ ಅನ್ಲಿಸ್ಟ್ ಮಾಡಿದ್ಲು ಅವಳು. ಮತ್ತೆ ರೆನೋಗೂ ಕೂಡ 8% ಲಿಸ್ಟ್ ಆಗಿತ್ತು. ಮತ್ತೆ ಆಪರೇಟರ್ ಹೇಳ್ತಾರೆ ಜನ ಕ್ಯಾಂಡಿಡೇಟ್ ಪವರ್ 10% ಮೇಲಿದೆ ಅಂತ. ಇಲ್ಲಿ ಸ್ವಲ್ಪ ರೆನೋ 8% ನೋಡ್ಬಿಟ್ಟು ಸ್ವಲ್ಪ ಬೇಜಾರು ಮಾಡ್ಕೊಂತಿದ್ದಾಗ ವೈಸ್ ಕ್ಯಾಪ್ಟನ್ ಓಶಿನೇ ಹೇಳ್ತಾನೆ, ಇನ್ನು 8% ಯೂಸ್ ಮಾಡ್ತಿದ್ದಾರೆ, ನೀನು ತುಂಬಾ ಒಳ್ಳೇದೆ, ಟ್ರೈನಿಂಗ್ ಮಾಡ್ತಾ ಇದು ಮುಂದೆ ಇನ್ಕ್ರೀಸ್ ಆಗೋಗುತ್ತೆ ಅಂತ. ಏನಾರ 0% ಬಂದಿದ್ರೆ ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆಯ್ತೀರಾ ಅಂತ ಅವನು ಹೇಳ್ತಾನೆ. ಮತ್ತೆ ಹೇಳ್ತಾನೆ ಇದುವರೆಗೂ ಯಾರು ಕೂಡ ಅವನು 0% ನೋಡಿಲ್ಲ. ಇಲ್ಲಿ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ನೋಡ್ತಾರೆ, ಅವನ ಕಾಂಬ್ಯಾಟ್ ಪವರ್ ಬರೀ 0% ಮಾತ್ರ ಅನ್ಲಿಸ್ಟ್ ಆಗಿದ್ದು, ಅಂದ್ರೆ ಅವನು ಬಾಡಿ ಸೂಟ್ ನ ಯೂಸೇ ಮಾಡಕ್ ಆಯ್ತಾ ಇಲ್ಲ.
ಇದನ್ನ ನೋಡ್ಬಿಟ್ಟು ನಮ್ಮ ವೈಸ್ ಕ್ಯಾಪ್ಟನ್ ನಗಾಡ್ತಾನೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾ ಪುಷ್ ಮಾಡ್ತಿದ್ದಾನೆ, ಏನೋ 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 ಮಾಡ್ಬೇಕು, ಏನೋ ಮಾಡ್ಲೇಬೇಕು ಅಂತ ತುಂಬಾ ಅವನಿಗೆ ಅವನೇ ಪುಷ್ ಮಾಡ್ಬಿಟ್ಟು ಸಡನ್ ಆಗಿ ಅವನು 1% ಅನ್ಲಿಸ್ಟ್ ಮಾಡ್ತಾನೆ ಕಾಂಬೆಟ್ ಪವರ್ನ. ಹಂಗಾಗಿ 1% ಇಂದ ಅವನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದು. ಅನ್ಲಿಸ್ಟ್ ಮಾಡ್ದಾದ್ಮೇಲೆ ಒಂದು ಟ್ರೈನಿಂಗ್ ಗ್ರೌಂಡ್ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಕೆಲವು ಕೈ ಜ್ಯೂಸ್ನ ಹಾಕಿರ್ತಾರೆ ಅವರು. ಇಲ್ಲಿ ಕ್ಯಾಂಡಿಡೇಟ್ ನ ಕೆಲಸ ಇರೋದು ಕೈ ಜ್ಯೂಸ್ನ ಸಾಯಿಸೋದು, ಯಾರೆಷ್ಟು ಕೈ ಜ್ಯೂಸ್ನ ಸಾಯಿಸ್ತಾರೆ ಅನ್ನೋದು. ಈ ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ನೋಡ್ತಿದೀವಿ ನಾವು, ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೇನೋ ಇಬ್ರು ಟೀಮ್ ಅಪ್ ಮಾಡ್ಬಿಟ್ಟು ಕೈ ಜ್ಯೂಸ್ನ ಸಾಯಿಸ್ತಿದ್ದಾರೆ. ಇನ್ನೊಂದ್ ಕಡೆ ಇಕಾರು ಒಬ್ಳೆ ಸುಮಾರು ಕೈ ಜ್ಯೂಸ್ನ ಒಂದೇ ಏಟಲ್ಲಿ ಎಲ್ಲಾರನ್ನೂ ಸಾಯಿಸ್ಕೊಂಡು ಹೋಗ್ತಿದ್ದಾಳೆ ಅವಳು. ಈಗ ಇಕಾರು ತುಂಬಾ ಲೀಡಲ್ಲಿ ಇದ್ದಾಳೆ. ಇಲ್ಲಿ ಕಿಕೋರು ಎಲ್ಲ ಕೈ ಜ್ಯೂಸ್ನ ಸಾಯಿಸಿರ್ತಾಳೆ. ಹಂಗಾಗಿ ಎಕ್ಸಾಮ್ ಅಲ್ಲೇ ಎಂಡ್ ಆಗೋಗುತ್ತೆ. ಟ್ರೈನಿಂಗ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿ ಕೈ ಜ್ಯೂ ಅಲ್ಲ ಎಲ್ಲಾರನ್ನೂ ವಾಪಸ್ ಕಳಿಸ್ತಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸ್ ವಾಪಸ್ ಕರ್ಸ್ಬೇಕಾದ್ರೆ ನಮ್ಮ ವೈಸ್ ಕ್ಯಾಪ್ಟನ್ ಹೇಳ್ತಾನೆ, ಈ ರೌಂಡ್ ಅಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ, ಯಾರು ಕೂಡ ಡ್ಯಾಮೇಜ್ ಆಗಿಲ್ಲ, ಎಲ್ಲ ಪಾಸ್ ಆಗಿದ್ದಾರೆ ಅಂತ ಹೇಳ್ತಿರ್ಬೇಕಾರೆ ಸಡನ್ ಆಗಿ ಅಲ್ಲಿದ್ದ ಕೈ ಜ್ಯೂಸ್ ಎಲ್ಲ ವಾಪಸ್ ಎದ್ದೇಳಕ್ ಶುರು ಮಾಡುತ್ತೆ. ಇದನ್ನ ನೋಡಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೇನೋ ಫುಲ್ ಶಾಕ್ ಆಗೋಯ್ತಾರೆ. ಈ ಟ್ರೈನಿಂಗ್ ಗ್ರೌಂಡ್ ಇದ್ದಿದ್ದ ಡ್ರೋನ್ ಕ್ಯಾಮ್ರಾಸ್ನೆಲ್ಲ ವಾಪಸ್ ಕರ್ಸಿರ್ತಾರೆ, ಯಾಕಂದ್ರೆ ಎಕ್ಸಾಮ್ ಮುಗ್ದೋಗಿದೆ ಅಂತ. ಇಲ್ಲಿ ಸಡನ್ ಆಗಿ ಕಿಕೋರಿಗೆ ಹಿಂದೆಯಿಂದ ಒಂದು ಡ್ಯಾಮೇಜ್ ಬಿತ್ತು. ಅದನ್ನ ತಡ್ಕೊಂಡು ಅವಳು ಮುಂದೆ ನೋಡ್ತಿರ್ಬೇಕಾದ್ರೆ ಅವಳು ಒಂದು ಕಾಣಿಸಿದ್ದು ಯಾವ್ದೋ ಒಂದು ಮಾತಾಡೋ ಕೈಜು, ಆ ಕೈಜುನ ಬದುಕಿಸ್ತಿದೆ ವಾಪಸ್. ಇದನ್ನ ಅವಳು ನೋಡ್ಬಿಟ್ಟು ಅವಳ ಸೂಟ್ನ ಎಲ್ಲ ಪವರ್ ಕೂಡ ಅವಳ ಗಾಯ ಆಗಿರೋ ಜಾಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಆ ಬ್ಲಡ್ ಫ್ಲೋನ ನಿಲ್ಸ್ಬಿಟ್ಟು ವಾಪಸ್ ಮತ್ತೆ ಅವಳ ಜೊತೆ ಫೈಟ್ ಮಾಡಕ್ ಹೋದಾಗ ಇವಳ ಕೈಯಲ್ಲಿ ಎದಾಡಕ್ ಆಯ್ತಿರ್ಲಿಲ್ಲ. ಅವಾಗ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕಾಸ್ಕಾ ಇಬ್ನು ಅಲ್ಲಿ ಬರ್ತಾನೆ. ಇಲ್ಲಿ ಗೊತ್ತಾಗುತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿ ಕಿಕೋರ್ ಇದ್ದಾಳೆ ಮತ್ತೆ ಅವಳು ಒಬ್ಳೆ ಇದ್ದಾಳೆ. ಹಂಗಾಗಿ ಅವನು ಅವಳ ಮುಂದೆ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಆಗೋಯ್ತಾನೆ. ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಆ ಕೈಜುನ ಡೇಟ್ ಹೊಡಿತಾನೆ. ಮತ್ತೆ ಅವನು ಕಿಕೋರ್ಗೆ ರಿಕ್ವೆಸ್ಟ್ ಮಾಡ್ತಾನೆ, ನಾನು ಕೈಜು ಅಂತ ಯಾರಿಗೂ ಹೇಳ್ಬೇಡ ಅಂತ. ಮತ್ತೆ ಹಿಂದೆ ಸೀನಲ್ಲಿ ನೋಡ್ದಂಗೆ ಅವನು ಒಂದೇ ಏಟಲ್ಲಿ ಆ ಕೈಜುನ ಸಾಯಿಸ್ತಾನೆ. ಆ ರಕ್ತ ಎಲ್ಲ ಮಳೆ ರೀತಿಯಲ್ಲಿ ಸುರಿದೋಗುತ್ತೆ. ಮತ್ತೆ ಕೈಜು ಬಾಡಿ ಪಾರ್ಟ್ಸ್ ಅಲ್ಲಿ ಇದೆಲ್ಲ ಬಿದ್ದೋಗಿದೆ. ಈ ನ್ಯೂಸ್ ಎಲ್ಲ ಕೇಳ್ಬಿಟ್ಟು ನಮ್ಮ ಕ್ಯಾಪ್ಟನ್ ಮೀನಾ ಮತ್ತು ವೈಸ್ ಕ್ಯಾಪ್ಟನ್ ಒಶಿನಾ ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಎಲ್ಲ ಕೈ ಜ್ಯೂಸ್ ಎಲ್ಲ ಮುಂಚೆನೆ ಸತ್ತೋಗಿದ್ದು. ಮತ್ತೆ ಕಿಕೋರ್ನ ನೋಡ್ತಾರೆ ಅವರಿಬ್ರು. ಮತ್ತೆ 3 ಜನನು ಕೂಡ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಅಲ್ಲಿ ವೈಸ್ ಕ್ಯಾಪ್ಟನ್ ನಮ್ಮ ಕಿಕೋರೋನ ಮಾತಾಡಿಸ್ತಾನೆ. ಅವನು ಹೇಳ್ತಾನೆ, ಎಲ್ಲರೂ ಸೇಫ್ ಆಗಿದ್ದಾರೆ, ನಿನ್ನಿಂದ ನೀನು ಆ ದೊಡ್ಡ ಕೈ ಜ್ಯೂಸ್ ಸಾಯಿಸಿರೋದ್ರಿಂದ ಎಲ್ಲರೂ ಕೂಡ ಸೇಫ್ ಆಗಿ ಬಂದಿದ್ದಾರೆ ಅಂತ. ಆದ್ರೆ ಅವಳಿಗೆ ಗೊತ್ತು ಇದು ಕಾಫ್ಕಾ ಇಬ್ನು ಮಾಡಿರೋದು ಅಂತ. ಮತ್ತೆ ಕೆಲವು ದಿವಸ ಆದ್ಮೇಲೆ ಎಲ್ಲರಿಗೂ ಒಂದು ಎನ್ವಲಪ್ ಸಿಗುತ್ತೆ. ಆ ಲೆಟರ್ ಅಲ್ಲಿ ಯಾರ್ಯಾರು ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ ಅವ್ರಿಗೊಂದು ಸೆರೆಮನಿ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಸೆರೆಮನಿಗೆ ಎಲ್ಲರೂ ಬಂದಿರ್ತಾರೆ. ಅಲ್ಲಿ ರೇನೋ ಕೂಡ ಪಾಸ್ ಆಗಿರ್ತಾನೆ, ಅವನು ಕೂಡ ಬಂದಿರ್ತಾನೆ. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಕಿಕಾರು. ಅವಳನ್ನ ಸ್ಟೇಜಿಗೆ ಕರೆದ್ಬಿಟ್ಟು ಅವಳಿಗೊಂದು ಲೆಟರ್ ಕೊಡ್ತಿದ್ದಾರೆ ಎಲ್ಲರ ಮುಂದೆ. ಅವಳು ಕೂಡ ಯೋಚನೆ ಮಾಡ್ತಿದ್ದಾಳೆ ಕಾಸ್ಕಾ ಇಬ್ನ ಸೆಲೆಕ್ಟ್ ಆಗಿಲ್ವ ಅಂತ. ಅವಾಗ ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಓಡ್ಕೊಂಡ್ ಬರ್ತಾನೆ. ಇಲ್ಲಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ ನಾವು ನಮ್ಮ ಮೇನ್ ಕ್ಯಾರೆಕ್ಟರ್ ಕಾಫ್ಕಾ ಇಬ್ನೋನೇ ಎಲ್ಲರಿಗಿಂತ ಲೋಯೆಸ್ಟ್ ಸ್ಕೋರ್ ಮಾಡಿರೋದು. ಹಂಗಾಗಿ ಅವ್ನು ಫೇಲ್ ಆಗಿದ್ದಾನೆ, ಅವನ್ನ ಸೆಲೆಕ್ಟ್ ಮಾಡೋದು ಬೇಡ ಅಂತ ಎಲ್ಲರೂ ಡಿಸೈಡ್ ಮಾಡ್ತಿರ್ತಾರೆ. ಅವಾಗ ನಮ್ಮ ವೈಸ್ ಕ್ಯಾಪ್ಟನ್ ಒಶಿನಾ ಅವನು ಹೇಳ್ತಾನೆ, ಇವನು ತುಂಬಾ ಹೆಲ್ಪ್ ಮಾಡಿದ್ದಾನೆ, ಎಲ್ಲರಿಗೂ ಕೈಜುನ ವೀಕ್ ಪಾಯಿಂಟ್ಸ್ ಅದೆಲ್ಲ ಹೇಳಿದ್ದಾನೆ ಅಂತ. ಫೈಟ್ ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕೈಜೂಸ್ ವೀಕ್ ಪಾಯಿಂಟ್ಸ್ ಯಾವ್ದು ಕಟ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಅನ್ನೋದು ಅವನಿಗೆ ಮುಂಚೆನೆ ಗೊತ್ತಿರೋದ್ರಿಂದ ಅವನೆಲ್ಲರಿಗೂ ಅಡ್ವೈಸ್ ಮಾಡ್ತಾ ಇರ್ತಾನೆ. ಅದರಿಂದ ನಮ್ಮ ಒಶಿನಾ ಅವನ್ನ ಸೆಲೆಕ್ಟ್ ಮಾಡ್ತಾನೆ. ಹಂಗಾಗಿ ಅವನು ಕೂಡ ಸೆಲೆಕ್ಟ್ ಆಗಿದ್ದಾನೆ. ಆದ್ರೆ ಅವನ ಪೋಸ್ಟ್ ತುಂಬಾ ಲೋ ಆಗಿದೆ. ಸಡನ್ ಆಗಿ ಮೀನಾ ಹೆಸರು ಕರೆದು ಬಿಡ್ತಾನೆ. ಅವಾಗ ಮೀನಾ ಹೇಳ್ತಾಳೆ, ನೀನು ಈ ತರ ಸುಪೀರಿಯರ್ ಆಫೀಸರ್ನ ಹೆಸರು ಕರೆಯಂಗಿಲ್ಲ, ಹಂಗಾಗಿ ನಿನ್ಗೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ, ನೀನು 100 ಪುಷಪ್ ಮಾಡಬೇಕು ಅಂತ. ಅವ್ನು ಹಂಗಾಗಿ 100 ಪುಷಪ್ ಮಾಡಕ್ ಶುರು ಮಾಡ್ತಾನೆ. ಅವಾಗ ನಮ್ಮ ವೈಸ್ ಕ್ಯಾಪ್ಟನ್ ನಗಾಡಕ್ ಶುರು ಮಾಡ್ತಾನೆ. ಮತ್ತೆ ನಮ್ಮ ವೈಸ್ ಕ್ಯಾಪ್ಟನ್ ಅಬ್ಸರ್ವ್ ಮಾಡ್ತಾನೆ ಒಂದು ವಿಚಾರನ. ಎಕ್ಸಾಮ್ ನಡೆಯೋ ಸಮಯದಲ್ಲಿ ಸಡನ್ ಆಗಿ 9.8 ಆಪ್ಟಿಟ್ಯೂಡ್ ಬಂದಿದ್ದು ಕೈಜುನ ಅಬ್ಸರ್ವ್ ಮಾಡೋದ್ರಿಂದ ಅವ್ನು ಅನ್ಕೋತೀನಿ ಇದು ಫಸ್ಟ್ ಎರರ್ ಅಂತ. ಆದ್ರೆ ಇನ್ನೊಂದು ನೋಟಿಸ್ ಮಾಡ್ತಾನೆ, ಅದು 9.8 ಬಂದಾಗ ನಮ್ಮ ಮೇನ್ ಕ್ಯಾರೆಕ್ಟರ್ದು ಕಾಂಬ್ಯಾಟ್ಸ್ ಪವರ್ ಏನು ಅನ್ಲಾಕ್ ಆಗಿರ್ಲಿಲ್ಲ, ಅಂದ್ರೆ ಅವನ ಇನ್ಪುಟ್ ಸಿಗ್ನಲ್ ಏನು ಬರ್ತಿರ್ಲಿಲ್ಲ ಅಂತ. ಏನೋ ಮಿಸ್ಟೇಕ್ ಇದ್ದಂಗೆ ಕಂಡು ಹಿಡಿತೀನಿ ಅಂತ ನಮ್ಮ ವೈಸ್ ಕ್ಯಾಪ್ಟನ್ ತಿಳ್ಕೊತಾ ಇರ್ತಾನೆ. ಈಗ ಸೆಲೆಕ್ಟ್ ಆಗಿರೋ ಎಲ್ಲ ಮೆಂಬರ್ಸ್ ಜೊತೆ ಮೇನ್ ಕ್ಯಾರೆಕ್ಟರ್ ಕೂಡ ಅಲ್ಲೇ ಡಿಫೆನ್ಸ್ ಫೋರ್ಸ್ ಅಲ್ಲಿ ಉಳ್ಕೊಳ್ತಾರೆ. ಇಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ರೇನೋ ಮತ್ತೆ ಕಿಕೋರೋ ಅವ್ರು ಕೂಡ, ಕಿಕೋರಿಗೆ ನಮ್ಮ ಮೇನ್ ಕ್ಯಾರೆಕ್ಟರ್ ಹೇಳ್ತಿದ್ದಾನೆ, ಒಂದು ಕೈಜುನ ತಿಂದ್ಬಿಟ್ಟೆ ಅದರಿಂದ ನಾನೊಂದು ಕೈಜು ಆಗಿದ್ದೀನಿ ಅಂತ. ಅವಳು ಕೂಡ ಒಂದು ಶಾಕ್ ಆಯ್ತಾಳೆ ಕೇಳ್ಬಿಟ್ಟು. ಮತ್ತೆ ನೆಕ್ಸ್ಟ್ ನೋಡ್ತೀವಿ ನಾವು ಮಿಕ್ಕವರ ಮೆಂಬರ್ಸ್ ಎಲ್ಲ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂಕಲ್ ಅಂತ ಕರೀತಿದ್ದಾರೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಅವನ ಚೈಲ್ಡ್ಹುಡ್ ಸ್ಟೋರಿನಲ್ಲಿ ಹೇಳಕ್ ಶುರು ಮಾಡ್ತಾನೆ. ಮೀನಾ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಹಂಗೆಲ್ಲ ಸ್ಟೋರಿ ಹೇಳ್ತಾ ಇರ್ತಾನೆ. ಅವಾಗ ಯಾರು ಕೂಡ ನಂಬಲ್ಲ ಅದನ್ನ, ಎಲ್ಲ ಅಂಕಲ್ ಸುಳ್ಳು ಹೇಳ್ತಿದ್ದಾನೆ ಹಂಗೆ ಅಂತ ಆಡ್ಕೊಂತಾ ಇರ್ತಾರೆ. ಈ ಮಾತನ್ನ ವೈಸ್ ಕ್ಯಾಪ್ಟನ್ ಕೇಳಿಸ್ಕೊಂತಾನೆ. ಇದೇ ರೀತಿ ಅವ್ರು ಫಸ್ಟ್ ಮಿಷನ್ಗೆ ಹೋಗ್ತಾರೆ, ಸೆಕೆಂಡ್ ಮಿಷನ್ಗೆ ಹೋಗ್ತಾರೆ. ಸಡನ್ ಆಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೈಜು ನಂಬರ್ 9 ಜೊತೆ ಫೈಟ್ ಮಾಡ್ತಾನೆ. ಆ ಫೈಟ್ ಸೀನ್ ಎಲ್ಲ ಸ್ಕಿಪ್ ಮಾಡೋಣ, ಮತ್ತೆ ಮೇನ್ ಇನ್ಸಿಡೆಂಟ್ಗೆ ಬರೋಣ. ಇಲ್ಲಿ ಸಡನ್ ಆಗಿ ತುಂಬಾ ಕೈಜುಸು ಡಿಫೆನ್ಸ್ ಫೋರ್ಸ್ಗೆ ಅಟ್ಯಾಕ್ ಮಾಡುತ್ತೆ. ಮತ್ತೆ ಒಂದು ಕೈಜುನ ಆಂಪ್ಲಿಟ್ಯೂಡ್ ಲೆವೆಲ್ 9.0 ತಲುಪಿದೆ. ಯಾವುದೇ ಕೈಜು ಆಗಲಿ 9.0 ಮೇಲೆ ಆಪ್ಟಿಟ್ಯೂಡ್ ಲೆವೆಲ್ ತಲುಪಿದ್ರೆ ಅದಕ್ಕೊಂದು ನಂಬರ್ ಕೊಡ್ತಾರೆ. ಈಗ ಕೈಜು ನಂಬರ್ 8 ಆಯ್ತು, 9 ಆಯ್ತು, ಈಗ ಉಳಿದಿರೋದು ಕೈಜು ನಂಬರ್ 10. ಈ ಕೈಜುಗೆ ಕೈಜು ನಂಬರ್ 10 ಅಂತ ಅವ್ರು ನೇಮಿಂಗ್ ಕೊಡ್ತಾರೆ. ಈ ಎಲ್ಲ ಡಿಫೆನ್ಸ್ ಗ್ರೂಪ್ ಮೆಂಬರ್ಸ್ ಕೂಡ ಕೈಜುಸ್ ಜೊತೆ ಫೈಟ್ ಮಾಡ್ತಿರ್ತಾರೆ.
ಈ ಕ್ಯಾಪ್ಟನ್ ಒಶಿನಾ ಕೂಡ ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಿದ್ದಾನೆ ಕೈಜು ನಂಬರ್ 10 ಜೊತೆ. ಮೇನ್ ಕ್ಯಾರೆಕ್ಟರ್ಗೆ ಅನ್ಸುತ್ತೆ ಈಗ ಫೈಟ್ ನಿಲ್ಸಕ್ಕಾಗಲ್ಲ, ಹಂಗಾಗಿ ಅವನು ಎಲ್ಲಾರ ಮುಂದೆ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ. ಅಲ್ಲೇ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಕೈಜು ನಂಬರ್ 10 ಅಲ್ಲೇ ಸಾಯಿಸ್ತಾನೆ ಅವನು. ಇದನ್ನ ನೋಡ್ಬಿಟ್ಟು ಎಲ್ಲಾರು ಶಾಕ್ ಆಯ್ತಾರೆ, ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ನೋಡಿದ್ದು ಒಬ್ಬ ಹ್ಯೂಮನೈಡ್ ಕೈಜುನ ಟ್ರಾನ್ಸ್ಫಾರ್ಮ್ ಆಯ್ತಿರೋದ್ನ. ಹಂಗಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ನ ಅವರೆಲ್ಲ ಅಲ್ಲೇ ಕ್ಯಾಪ್ಚರ್ ಮಾಡ್ಬಿಡ್ತಾರೆ. ಕ್ಯಾಪ್ಚರ್ ಮಾಡ್ಬಿಟ್ಟು ಡೈರೆಕ್ಟ್ ಇಸಾವ್ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲಾರನು. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಬದುಕಬೇಕೋ ಬೇಡ ಅನ್ನೋದಿರೋದು ನಮ್ಮ ಡೈರೆಕ್ಟರ್ ಇಸಾವ್ ಕೈಯಲ್ಲಿ. ಇದು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅನ್ಬೋದು ನಮ್ಮ ಮೇನ್ ಕ್ಯಾರೆಕ್ಟರ್ ಲೈಫಲ್ಲಿ. ಸಡನ್ ಆಗಿ ಅವನು ಎಲ್ಲರ ಮುಂದೆ ಕೈಜು ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ದು. ಇಲ್ಲಿ ಡೈರೆಕ್ಟರ್ ಹತ್ರ ಕರ್ಕೊಂಡು ಹೋದ ಡೈರೆಕ್ಟರ್ ಒಂದು ಟೆಸ್ಟ್ ನ ಮಾಡಕ್ ಶುರು ಮಾಡ್ತಾರೆ ಅವನ ಮೇಲೆ. ಟೆಸ್ಟ್ ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಡೈರೆಕ್ಟರ್ನ ಫೈಟ್ ಮಾಡಬೇಕು. ಈ ಟೆಸ್ಟ್ ಟೈಮಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಹಿಡಿತನ ಕಳ್ಕೊಂಡ್ಬಿಟ್ಟು ನಮ್ಮ ಡೈರೆಕ್ಟರ್ ಮೇಲೆ ತುಂಬಾ ಹಾವಿಯಾಗಿ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾನೆ. ಒಂದು ಬಜರ್ಕರ್ ಮೂಡಿಗೆ ಹೋಗಿರ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್. ಮತ್ತೆ ಅದೇ ರೀತಿ ಅವನಿಗೆ ಪ್ರಜ್ಞೆ ಬಂದ್ಬಿಟ್ಟು ಅವನು ಅಲ್ಲೇ ನಿಲ್ಸ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಡೈರೆಕ್ಟರ್ ನಮ್ಮ ಮೇನ್ ಕ್ಯಾರೆಕ್ಟರ್ ಹತ್ರ ಹೋಗ್ಬಿಟ್ಟು, ನೀನು ಟೆಸ್ಟಲ್ಲಿ ಪಾಸ್ ಆಗಿದ್ಯಾ, ಆದ್ರೆ ನಿನ್ನ ಬದುಕಕ್ಕಿರೋದು ಒಂದೇ ದಾರಿ, ನೀನು ಬೇರೆ ಕೈಜೂಸ್ನ ಫೈಟ್ ಮಾಡಬೇಕು, ಅವನ ಲೆವೆಲ್ ಅನ್ನು ಪ್ರೂವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅವನನ್ನ ಅಲ್ಲೇ ಸಾಯಿಸ್ತಾರೆ. ಮತ್ತೆ ನೆಕ್ಸ್ಟ್ ನೋಡ್ತೀವಿ ನಮ್ಮ ಫಸ್ಟ್ ಡಿವಿಷನ್ ಕ್ಯಾಪ್ಟನ್ ಗೆನ್ ರುಮಿನ ಅಲ್ಲಿ ಕರ್ಸಿರ್ತಾರೆ. ಫಸ್ಟ್ ಡಿವಿಷನ್ ಅಲ್ಲಿ ಸ್ಟ್ರಾಂಗೆಸ್ಟ್ ಡಿವಿಷನ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅಲ್ಲಿ ಗೆನ್ ರುಮಿನ ಹೇಳ್ತಾರೆ, ನೀನು ಕಾಸ್ಕೈಬಿನ ಟ್ರೈನ್ ಮಾಡಬೇಕು, ನಿನ್ನ ಅಂಡರ್ ಅಲ್ಲೇ ಇರಬೇಕು, ಏನಾದ್ರು ಕಾಸ್ಕೈಬಿನ ಅವನ ಹಿಡತ ಕಳ್ಕೊಂಡ್ರೆ ನೀನು ಅವನನ್ನ ಅಲ್ಲೇ ಸಾಯಿಸ್ಬೇಕು ಅಂತ ಗೆನ್ ರುಮಿಗೆ ಹೇಳಿರ್ತಾರೆ ನಮ್ಮ ಡೈರೆಕ್ಟರ್. ಫಸ್ಟ್ ಡಿವಿಷನ್ ಅಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಯಾರು ಹ್ಯೂಮನ್ ಅಂತಾನೆ ಕನ್ಸಿಡರ್ ಮಾಡಲ್ಲ. ಅವನ ಹೆಸರಿಟ್ಟು ಯಾರು ಕರೆಯೋದಿಲ್ಲ. ಅವನ ಅನ್ಕೊಳ್ಳೋದೆಲ್ಲ ಕೈಜು ನಂಬರ್ 8 ಅಂತಾನೆ ಅವನ ಕರಿತಿರೋದು. ಅವನ ಟ್ರೀಟ್ ಮಾಡ್ತಿರೋದೊಂದು ಕೈಜು ರೀತಿಯಲ್ಲಿ. ಏನಾಗುತ್ತೆ ಮುಂದೆ ನಮ್ಮ ಮೇನ್ ಕ್ಯಾರೆಕ್ಟರ್ ಬದುಕ್ತಾನ, ಅವನ ಎಕ್ಸಿಸ್ಟೆನ್ಸ್ ಅವನು ಪ್ರೂವ್ ಮಾಡ್ಕೊಂತಾನ, ಹ್ಯೂಮನ್ ಅಂತ ಪ್ರೂವ್ ಮಾಡ್ತಾನ. ಅದನ್ನ ನೋಡ್ಬೇಕಂದ್ರೆ ನೀವು ಸೀಸನ್ 2 ನೋಡ್ಬೇಕು. ಇದಾಗಿತ್ತು ನಮ್ಮ ಮೇನ್ ಕ್ಯಾರೆಕ್ಟರ್ ಜರ್ನಿ, ಒಂದು ಕೈಜು ಕ್ಲೀನರ್ ಇಂದ ಒಬ್ಬ ಫಸ್ಟ್ ಡಿವಿಷನ್ ಮೆಂಬರ್ ಆಗಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೈಜು ನಂಬರ್ 1 ಇಂದ ಹಿಡಿದು ಕೈಜು ನಂಬರ್ 15 ಗಂಟ ಎಲ್ಲಿ ಫಸ್ಟ್ ಅಪಿಯರ್ ಆಗಿದ್ದು, ಮತ್ತೆ ಅವ್ರನ್ನ ಯಾರು ಸಾಯಿಸಿದ್ದು, ಮತ್ತೆ ಆ ಕೈಜೂಸ್ ನ ವೆಪನ್ ಆಗಿ ಯೂಸ್ ಮಾಡ್ತಿದಾರ, ಅದನ್ನೆಲ್ಲ ತಿಳ್ಕೊಳ್ಳೋಣ.